ಆಕ್ಸಿಲೇಟ್ರು ಹಾರ್ನು ಒಟ್ಟಿಗೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಆಕ್ಸಿಲೇಟ್ ಮಾಡ್ತಾರೋ ಅವಾಗ ಹಾರ್ನು ಆನ್ ಆಗುತ್ತೆ. ಸುಮ್ಮನೆ ಕೀ 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 ಅಂತ ಆನ್ ಮಾಡ್ತಾರೆ. ನಮ್ಮ ಬೆಂಗಳೂರೇ ಪರವಾಗಿಲ್ಲ, ನಮ್ಮ ಬೆಂಗಳೂರಲ್ಲಿರೋ ಸಿಗ್ನಲ್ಗಳೇ ಪರವಾಗಿಲ್ಲ. ಏರ್ಪೋರ್ಟ್ ಹೋಗ್ತಾ ಇರೋದು, ದೇವ್ಘರ್ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಕಸಿನ್ ದೇವ್ಘರ್ ಅಂತ ಒಂದು ಜಾಗ ಇದೆ ಜಾರ್ಖಂಡಲ್ಲಿ. ಸೊ ಅಲ್ಲಿ ಹೊರಟಿರೋದು. ಈಗ ಇವತ್ತು ಆಲ್ಮೋಸ್ಟ್ ಒಂದು 2 o'clock ಲ್ಯಾಂಡ್ ಆಗ್ತೀವಿ. ಹೋಗ್ತಾ ಹೋಗ್ತಾ ಒಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಬಾಯ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ವೆಬ್ ಚೆಕ್-ಇನ್ನು ಎಲ್ಲ ಆಗಿದೆ. ಸೊ ಡೈರೆಕ್ಟಾಗಿ ಗೇಟ್ ನಂಬರ್ 3, 4 ಹತ್ರ ವೆಬ್ ಚೆಕ್-ಇನ್ ಎಂಟ್ರಿ ಇರೋದು. ಡೈರೆಕ್ಟಾಗಿ ಅಲ್ಲೇ ಹೋಗ್ಬೇಕೀಗ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಈಸ್ ಮಿಸ್ಟರ್ ನೋಗೀಶ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಏರ್ಪೋರ್ಟಿಂದ ರೂಮಿಗೆ ರೀಚ್ ಆಗಿ ಫುಲ್ ರೆಡಿ ಆಗಿದ್ದೀವಿ, ಟಿಪ್ ಟಾಪಲ್ಲಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಸೊ ಇವಾಗ ಬೈದ್ಯನಾಥ್ ಅನ್ನೋ ಒಂದು ಜ್ಯೋತಿರ್ಲಿಂಗ, ಹಾಗೆ ಇನ್ನೊಂದು ಶಕ್ತಿಪೀಠ ಇದೆ. ಶಕ್ತಿಪೀಠ ಅಂದರೆ ಅಲ್ಲಿ ಹಾರ್ಟ್ ಬಿದ್ದಿರೋದಲ್ಲ, ಸತಿಯ ಹೃದಯ ಬಿದ್ದಿರೋ ಜಾಗ. ಸತಿಯ ಹೃದಯ ಬಿದ್ದಿರೋ ಜಾಗ. ಹಾಗೆ ಒಂದು ಜ್ಯೋತಿರ್ಲಿಂಗ ಬೈದ್ಯನಾಥೇಶ್ವರ ಅಂತ, ಗಾಡ್ ಆಫ್ ಮೆಡಿಸಿನ್. ಅಲ್ಲಿಗೆ ಈಗ ಹೊರಟಿರೋದು. 5 o'clockಗೆ ದರ್ಶನ ಅಂತ ಹೇಳ್ತಿದ್ದಾರೆ. ಸೊ 4:30 ಆ ಥರ ರೂಮಿಂದ ಹೊರಡ್ತೀವಿ. ಸೊ ಇನ್ನೊಂದು 1 hour ಟೈಮ್ ಇದೆ. ಸ್ವಲ್ಪ ಚಿಲ್ ಮಾಡಿಬಿಟ್ಟು ಆಮೇಲೆ ಹೊರಡೋದು. ಟೆಂಪಲ್ ಸ್ಟ್ರೀಟ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ದೇವಸ್ಥಾನ. ಇಲ್ಲಿ ಮೇಲ್ಗಡೆ ಧ್ವಜ ಚೇಂಜ್ ಮಾಡ್ತಿದಾರಲ್ವಾ, ಸೊ ಅದು ಇವತ್ತೇ ಆಗೋದು. ಇದು ಧ್ವಜ ಯಾವತ್ತೂ ಚೇಂಜ್ ಮಾಡಲ್ಲ. ಇವತ್ತು ಚತುರ್ದಶಿ, ಅನಂತ ಚತುರ್ದಶಿ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಸೊ ತುಂಬ ರಶ್ ಇದೆ ಇಲ್ಲಿ. ಅಲ್ಲಿ ಮೇಲ್ಗಡೆ ಏನು ಧ್ವಜ ಚೇಂಜ್ ಆಗ್ತಿದೆ ಅದು ಇವತ್ತೇ ಚೇಂಜ್ ಮಾಡ್ತಾರೆ. VIP ಪಾಸ್ ಇದೆ, 600 rupees VIP ಪಾಸ್ಗೆ ತೊಗೊಂಡು ದರ್ಶನ ಮಾಡಬೇಕು. ರಶ್ ಕಮ್ಮಿ ಇರುತ್ತೆ, 2 hours ಕ್ಲಿಯರ್ ಆಗುತ್ತೆ. VIP ಪಾಸ್ 5 ಗಂಟೆಲಿ ಆಗೋದು 2 ಗಂಟೆಲಿ ಆಗುತ್ತೆ. ಹಾಂ, ಇಲ್ಲ ಜನರಲ್ ಪಾಸ್ ಅಂದರೆ 5, 6, 7 ಅವರ್ ಆಗುತ್ತೆ.
आरती आप सबों के पंडा जी के द्वारा आप सबों के कल्याण के लिए। ಸೊ ನಮ್ಮದು ದರ್ಶನ ಕಂಪ್ಲೀಟ್ ಆಯಿತು. ಸ್ಪರ್ಶ ದರ್ಶನ ಆಯಿತು, ಆಮೇಲೆ ರೆಗ್ಯುಲರ್ ದರ್ಶನ ಆಯಿತು. ಸಿಕ್ಕಾಬಟ್ಟೆ ನುಗ್ಗಾಟ, ಕಾಲಿಡೋಕ್ಕೆ ಜಾಗ ಇಲ್ಲ. ಫುಲ್ ಅಂದರೆ ನೆಕ್ಸ್ಟ್ ಲೆವೆಲ್ ತಲ್ಲಾಟ. ಎಲ್ಲ ದಬ್ಸ್ತಾರೆ ಅಲ್ಲಿ, ಬಿದ್ದಂಗೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಬಿದ್ದು ತುಳಿಸ್ಕೊಂಡಂಗೆ ಅಂತ. ಸೊ ಬಟ್ ದರ್ಶನ ಆಯಿತು. ನೆಕ್ಸ್ಟು ಜನರಲಲ್ಲಿ ನಿಂತರೆ 7 to 8 hours ಆಗುತ್ತಂತೆ. VIP ದರ್ಶನ ಅಂದರೆ 2 to 3 hours ಆಗೋಗುತ್ತೆ. ಮೆಟ್ರೋ ಕಾರ್ಡ್ ಥರ ಕೊಡ್ತಾರೆ. ಆ ಸೇಮ್ ಕಾರ್ಡಲ್ಲಿ ಇಟ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಇದ್ದಂಗೆ ಗೇಟ್ ಓಪನ್ ಆಗುತ್ತೆ. ದರ್ಶನ ಆಯಿತು. ಈಗ ದರ್ಶನ ಆದಮೇಲೆ ರೂಮ್ಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ತಳ್ಳಾಟ, ಫುಲ್ ನುಗ್ಗಾಟನೇ. ಸ್ಪರ್ಶ ದರ್ಶನ ಆಯಿತು. ತುಂಬ ಹೊತ್ತು ಕ್ಯೂ ಇತ್ತು. 6 or 7 hours ಕ್ಯೂ ಇದೆ ಜನರಲಲ್ಲಿ ಹೋಗೋದು ಅಂದರೆ. ಇನ್ ಕೇಸ್ ಇಫ್ ವಿ ಆರ್ ಗೋಯಿಂಗ್ ಇನ್ VIP 600 rupees ಪರ್ ಇದು ಮೆಟ್ರೋ ಕಾರ್ಡ್ ಥರ ಇರುತ್ತೆ. ಸೊ ಹಂಗೆ ಹಾಕಿದ್ರೆ ಗೇಟ್ಸ್ ಓಪನ್ ಆಗುತ್ತೆ. ಆ ಥರ ಇರೋದು VIP ದರ್ಶನ. ಅಲ್ಲಿ ನಿಂತ್ಕೊಂಡು ಕೂಡ 2.5-3 hours ಇದೆ ಕ್ಯೂ. ಬಟ್ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ನಾಳೆದು ಪ್ರೋಗ್ರಾಮು ಒಂದು ಟ್ರೆಕ್ಕಿಂಗ್ ಅಥವಾ ಇಲ್ಲೇನೋ ತ್ರಿಕೂಟ್ ಪರ್ವತ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. Hey guys, Shubhodaya, day 2. Do you want to speak anything about day 1? Day 1 was crazy, bro, crazy. Day 2 ಒಂದು ವಾಸುಕಿನಾಥ್ ನಾವೇನಕ್ಕೆ ಜಾರ್ಖಂಡಿ ಥರ ಮಾತಾಡಬೇಕು. ವಾಸುಕಿನಾಥ್ ಮಂದಿರ ಅಂತ ಒಂದಿದೆ, ಅಲ್ಲಿಗೆ. ಅದಾದಮೇಲೆ ಇನ್ನೊಂದು ಯಾವುದೋ ತ್ರಿಕೂಟ್ ಪರ್ವತ್ ಅಂತ ಇದೆ. ಅದು ಏನೋ ಟ್ರೆಕ್ಕಿಂಗ್ ಇದೆ, ಕೇಬಲ್ ಕಾರ್ ಇದೆ, ಮತ್ತು ಇವನ್ ವೆಹಿಕಲ್ಲು ಹೋಗುತ್ತೆ ಅಂತಿದ್ದಾರೆ. ಏನು ಅಂತ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಅಂತಿದ್ದಾರೆ. ಅಕಾರ್ಡಿಂಗ್ ಟು ChatGPT, ಕೇಬಲ್ ಕಾರ್ ವಾಸ್ ಕ್ಲೋಸ್ಡ್ ಇನ್ 2022 ಆಫ್ಟರ್ ಒನ್ ಕ್ಯಾಜುಯಾಲಿಟಿ ಹ್ಯಾಪನ್. 45 degree ಇನ್ಕ್ಲಿನೇಷನಲ್ಲಿದೆ ಆ ಕೇಬಲ್ ಕಾರು. ಸೊ ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನೋ ಒಂದು ಎರಡು ಕಾರ್ ಕೊಲೈಡ್ ಆಗಿತ್ತು, ಏನೋ ಆ ಥರ ಏನೋ ಆಗಿತ್ತು. ಇವಾಗ ಓಪನ್ ಇದೆಯೋ ಎಲ್ಲೋ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟೆ ನೋಡಬೇಕು. ಸೊ ಇದರ್ ಆನ್ ದ ವೇ ಅಥವಾ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಬಾಯ್. ವಾಸುಕಿಧಾಮ್ ರೀಚ್ ಆಗಿದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಟೆಂಪಲ್ಸು ಒಂಥರ ಸಿಕ್ಕಾಬಟ್ಟೆ ಗಲೀಜು. ನಮ್ಮ ಕರ್ನಾಟಕ ಟೆಂಪಲ್ಸ್ ಥರ ಇಲ್ಲ. ಕರ್ನಾಟಕ ಟೆಂಪಲ್ಸ್ ಅಂದರೆ ಸೌತ್ ಇಂಡಿಯನ್ ಸೈಡ್ ಆರ್ಕಿಟೆಕ್ಚರು ಅದು ಇದು ಎಲ್ಲ ಇದೆ. ಇಲ್ಲೆಲ್ಲ ಹಂಗಿಲ್ಲ, ಫುಲ್ ಪ್ಲೇನ್ ಒಂದೇ ಥರ ಎಲ್ಲ ಕಡೆ. VIP ದರ್ಶನ್ ಪಾಸ್ ತೊಗೊಂಡಿದ್ದೀವಿ, 300 rupees ಪರ್ ಹೆಡ್. ದರ್ಶನ ಆಯಿತು, ಪೂಜೆ ಆಯಿತು. ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಜಾಸ್ತಿ ಚೆನ್ನಾಗಿತ್ತು. ಸೇಮ್ ತಳ್ಳಾಟ, ಇಬ್ಬರು ಯಾರೋ ಬಿದ್ದರಲ್ಲಿ ಆ ತಳ್ಳಾಟದಲ್ಲಿ ಸೇಮ್ RCB ಸ್ಟ್ಯಾಂಪೇಡ್ ಆಗಿತ್ತಲ್ವ, ಸೇಮ್ ಹಂಗೆ ಇತ್ತು. ಇದು ದೇವಸ್ಥಾನ 4 ಗೇಟು ಬಿತ್ತು. 4 ಗೇಟ್ ಬಿತ್ತು. ಅಂದರೆ ನಮಗೆ ಬಿದ್ದಿಲ್ಲ, ಅವ್ರುಗಳಿಗೆ ಬಿತ್ತು. ಇಲ್ಲಿ ಬರ್ತೀರಾ ಅಂದರೆ ಯಾರಾದರೂ ಪೂಜಾರಿಗಳ ಜೊತೆ ಹೋಗಿ, ಬೇಗ ಆಗುತ್ತೆ. ಒಂದು 300 rupees ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ. ಬಟ್ ಯಾರಾದರೂ ಪೂಜಾರಿ ಜನ ಮಾತಾಡಿಸ್ಕೊಂಡು ಅವರೇ ಕರ್ಕೊಂಡು ಹೋಗ್ತಾರೆ. ನಿಮಗೆ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬರ್ತಾರೆ. ಪಕ್ಕ ಲೋಕಲ್ ಫುಡ್ ಟ್ರೈ ಮಾಡಿದ್ವಿ. ಹಿಂಭಾಗ ಮೊಸರು, ಸಕ್ಕರೆ ಮತ್ತು ಅವಲಕ್ಕಿ 3 ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಅದಾದಮೇಲೆ ಒಂದು ಚುರ್ಮುರಿ ಥರನೂ ಕೊಡ್ತಾರೆ, ಸಗದಾಗಿತ್ತು. ಇವಾಗ ಟೀ ಕುಡಿತಾ ಇದ್ದೀವಿ ಇಲ್ಲಿ. ಸಕ್ಕತ್ತಾಗಿತ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಹೊಸ ನ್ಯೂಸ್ ಏನಂದರೆ ಫುಲ್ ಮೇಲ್ ತನಕ ಹೋಗೋಕ್ಕಾಗಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೆ. ಸೊ ನೋ ಟ್ರೆಕ್ಕಿಂಗ್. ಬಟ್ ಇಲ್ಲೇ ಏನೋ 4-5 ಜಾಗ ಇದೆ ಅಂತೆ, ಅದನ್ನಷ್ಟೇ ನೋಡ್ಬೋದು. ಸೊ ಅದನ್ನು ನೋಡಿಬಿಟ್ಟು ಮೇಲ್ಗಡೆ ವಾಪಸ್ ಮೇಲ್ಗಡೆ ಹೋದರೆ ವಾಪಸ್ ಹೊರಡೋದು. ಈ ಸೈಡ್ ಇದೆ ತ್ರಿಕೂಟ್ ಪರ್ವತ್. ವ್ಯೂ ಬ್ಲಾಕ್ ಮಾಡ್ತಾ ಇದೆ ಇದು ಬೇಸಿಕಲಿ ಅಲ್ಲಿ.
ಜೊತೆ ಒಂದು ಲಾಲ್ ಇನ್ಸಿಡೆಂಟ್ ಆಯಿತು. ಝರ್ನಾ ವಾಟರ್ ಫಾಲ್ಸ್ ಅಂತ ಅಂದ್ಕೊಂಡು ಬಂದ್ವಿ, ನೋಡಿದ್ರೆ ಇಲ್ಲಿದೆ ಝರ್ನಾ. ಟ್ಯಾಪ್ ನೀರು ಬೇಸಿಕಲಿ ಅಷ್ಟೇ. ಅದು ನಮ್ಮ ಮನೇಲಿ ದಿನ ಇದೆ ಆಗಿದೆ ಝರ್ನಾ ಅಷ್ಟೇ. ಇಲ್ಲೇನೂ ಇಲ್ಲ, ಮೇಲ್ಗಡೆ ಬೇರೆ ಟ್ರೆಕ್ಕಿಂಗ್ ಇಲ್ಲ, ಈಗ ಕ್ಲೋಸ್ ಆಗೋಗಿದೆ. ಸೊ ಡೈರೆಕ್ಟ್ ರೂಮ್ಗೆ ಹೋಗೋದು. ಈ ಥರ ಒಂದು ಜಾಗ ಇದೆ ಅಷ್ಟೇ, ಮಹಾಕಾಲಿ ಮಂದಿರ ಅಂತಾರೆ ಇದಕ್ಕೆ. ಬೇರೆ ಯಾವ ಜಾಗನೂ ಇಲ್ಲ ಇಲ್ಲಿ ನೋಡೋ ಥರ. ಬೇಸಿಕಲಿ ದೇವ್ಘರಲ್ಲಿ, ಜಾರ್ಖಂಡಲ್ಲಿ ಬೇರೆ ಕಡೆ ಇರ್ಬೋದು, ಬಟ್ ದೇವ್ಘರಲ್ಲಿ ಇಲ್ಲ. ಟ್ರೆಕ್ಕಿಂಗ್ ಬೇರೆ ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದು. ನಾಳೆ ಬೆಳಗ್ಗೆ ಎದ್ದು ಏನಾದರೂ ಚಿಕ್ಕ ಪುಟ್ಟ ಶಾಪಿಂಗ್ ಏನಾದರೂ ಇದ್ದರೆ ಅದು ಮಾಡಿಕೊಂಡು ಫ್ಲೈಟ್ ಹತ್ಕೊಂಡು ಹೋಗೋದು. ಇಲ್ಲೇ ಹಿಂಗಡೆ ನೋಡಿ ಕೋತಿ ಕಾಟ ಜಾಸ್ತಿ. ಸೊ ಏನಿದ್ರು ನೋಡಿಕೊಂಡು ಕೆಂಪುಕುಂಡೆ ಕೋತಿ ಕೆಂಪುಕುಂಡೆ ಕೋತಿ ಕಾಟ ಜಾಸ್ತಿ. ಸೊ ಇದೆ ಅದು ತ್ರಿಕೂಟ್ ಪರ್ವತ್. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಾ ಅಲ್ವಾ, ಅಲ್ಲ ಕೇಬಲ್ ಕಾರ್ದು ಝೋನು. ಸೊ ದಟ್ ವಾಸ್ ಒನ್ ಆಫ್ ದ ಝೋನ್. ಅದು ಆ ಸೈಡ್ ಕೆಳಗಡೆ ಲ್ಯಾಂಡ್ ಆಗ್ತಿತ್ತು, ಹಾಗೆ ಕೆಳಗೆ ಬಂದು ಅಲ್ಲಿ ಹಾಗೆ ಕೆಳಗೆ ಬಂದು ಲ್ಯಾಂಡ್ ಆಗ್ತಿತ್ತು. ಸೊ ಅಲ್ಲಿ ಕ್ಯಾಜುಯಾಲಿಟೀಸ್ ಆಯಿತು 2022ಅಲ್ಲಿ. 2 ಕೇಬಲ್ ಒಂದಕ್ಕೊಂದು ಡ್ಯಾಶ್ ಆಗಿ ಎಲ್ಲ ಆರ್ಮಿ ನಮ್ಮ ಏರ್ಫೋರ್ಸ್ ಆಪ್ರೇಷನ್ ಎಲ್ಲ ನಡೆದಿದೆ ಅಲ್ಲಿ. ಅದಾದಮೇಲೆ ಅಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ ಓಪನ್ ಮಾಡೋಕ್ಕೆ. ಸೊ ಇದೆ ನಮ್ಮ ಗಾಡಿ. Hey guys, welcome back. We are just out for window shopping. ಓಕೆ, ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದು ಹಾರ್ನ್. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಪೀಪಲ್ ಹಾಂಕಿಂಗ್? ಆಕ್ಸಿಡೆಂಟು ಹಾರ್ನು ಒಟ್ಟಿಗೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಆಕ್ಸಿಡೆಂಟ್ ಮಾಡ್ತಾರೆ ಅವಾಗ ಹಾರ್ನು ಆನ್ ಆಗುತ್ತೆ. ಸುಮ್ಮನೆ ಕೀ 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 ಅಂತ ಆನ್ ಮಾಡ್ತಾರೆ. ನಮ್ಮ ಬೆಂಗಳೂರೇ ಪರವಾಗಿಲ್ಲ, ನಮ್ಮ ಬೆಂಗಳೂರಲ್ಲಿರೋ ಸಿಗ್ನಲ್ಗಳೇ ಪರವಾಗಿಲ್ಲ. ಒಂದ್ಸತಿ ಆನ್ ಮಾಡ್ತಾರೆ ಅಷ್ಟೇ, ಅಲ್ಲಿ ಗ್ರೀನ್ ಆದ ತಕ್ಷಣ ಇವರು ಅಷ್ಟೇ ಕೀ ಅಂತ. ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದು ಸಿಕ್ಕರೆ ತೋರಿಸ್ತೀನಿ, ಇಲ್ಲ ಏನೋ ತೋರಿಸಲ್ಲ. ಇದು ಟೋಟೋ ಅಂತ, ನಾವು ಹೋಗ್ತಿರೋ ಆಟೋನ ಟೋಟೋ ಅಂತ ಇಲ್ಲಿ ಹೇಳ್ತಾರೆ. ಎಲೆಕ್ಟ್ರಿಕ್. ಎಲೆಕ್ಟ್ರಿಕ್. ಎಲ್ಲಿಂದ ಎಲ್ಲಿಗೆ ಹೋದ್ರು 20 ರೂಪಾಯಿ, 25, 30ವರೆಗೂ ಕೊಡ್ಬೋದು. ಮೇಲೆ ಕೇಳಿದ್ರೆ ತಲೆ ಹೊಡಿ. ಏನೋ ಎಲ್ಲೇ ಹೋದ್ರು 25, 30 ಮೇಲೆ ಕೊಡೋಕೆ ಹೋಗಬೇಡಿ. APS ನೋಡಿ. ಫುಲ್ ನಮ್ಮ SP ರೋಡ್, ಅವೆನ್ಯೂ ರೋಡ್ ಇದ್ದಂಗಿದೆ ಇದು. ಪೇಡ ವಾಸನೆ ಶುರು ಆಯಿತು ಅಂದರೆ ದೇವಸ್ಥಾನದ ಹತ್ರ ಬಂದ್ವಿ ಅಂತ. ಎಸ್, ಪೇಡ ವಾಸನೆ ಶುರು ಆದರೆ ದೇವಸ್ಥಾನ ಹತ್ರ ಬಂದ್ವಿ ಅಂತ. ಕರೆಕ್ಟ್. यहीं पे छोड़ दीजिए सर. हाँ, यहीं पे छोड़ दीजिए. नहीं, हम यहाँ से चल के जाएंगे, मतलब दुकान वगैरह जाकर चल के जाएंगे. ಇಲ್ಲಿ ಪೇಡ ಎಲ್ಲಿ ಸಿಗುತ್ತೆ? ಇದರಿಂದ ಫುಲ್ ಇದನ್ನ ಪೇಡ ಸ್ಟ್ರೀಟ್ ಅಂತಾನೆ ಹೇಳ್ಬೋದು. ಬರೀ ಪೇಡ ಭಂಡಾರಗಳೇ ಇರೋದು, ಬರೀ ಪೇಡ ಭಂಡಾರ ಇರೋದು. ಭೋಜನ ಕಲ್ಯಾಣ ಫುಲ್ ಆಫ್ ಪೇಡ. ಆ ಸೈಡ್ ಈ ಸೈಡ್ ಎರಡು ಕಡೆ ಫುಲ್ ಪೂರ್ತಿ ಸ್ಟ್ರೀಟೇ ಫುಲ್ ಪೇಡನೇ ಇರೋದು. ಕೇಸರ್ ಪೇಡ, ಖೋವಾ ಪೇಡ, ಮಲಾಯ್ ಪೇಡ, 3-4 ಥರದ ಪೇಡ ಎಲ್ಲ ಸಿಗುತ್ತೆ. ಪೇಡ ಬೇಡ ಅನ್ನೋ ಅಷ್ಟು ಇರೋದು. ಇಲ್ಲಿ ನೀವು ಪೇಡ ಬೇಡ ಅನ್ನೋಷ್ಟಿದೆ. ಇದೇ ಪೇಡನ್ನ ಅಲ್ಲಿ ಈಶ್ವರಂಗಿಟ್ಟು ಪ್ರಸಾದ ಅಂತ ಕೊಡೋದವರು. ಸೊ ಬೇಸಿಕಲಿ ಏನಾದರೂ ನಿಮಗೆ ಪ್ರಸಾದ ಗೀಸದ ಅಂತ ಖರೀದಿ ಮಾಡಬೇಕು ಅಂತ ಇದ್ದರೆ ಇಲ್ಲೇ ಪೇಡಗಳು ತಗೊಂಡು ಮನಸ್ಸಲ್ಲೇ ಅದನ್ನು ದೇವ್ರಿಗೆ ಅರ್ಪಿಸ್ಬಿಟ್ಟು ಆಮೇಲೆ ಅದನ್ನು ಪ್ರಸಾದ ಅಂತ ಮನೆಗೆ ಹೋಗಿ ತೊಗೊಂಡೋಗಿ ತಿನ್ಬೋದು.
ಹಂಗಂತ ಅಲ್ಲ, ಪೇಡ ಬೇಕಾ? ಹಂಗಂತ ಅಲ್ಲ, ಲೈಕ್ ನೈವೇದ್ಯ ಅದು ಇದು ಅಂತ ಅಲ್ಲ, ಏನು ಬರುತ್ತೆ ಅದು ಇಲ್ಲಿಂದ ತೊಗೊಂಡು ಹೋಗ್ತಾರೆ, ಪೇಡ ಖರೀದಿ ಮಾಡಿಬಿಟ್ಟು ಕೊಡಬೇಕು. ಪಕ್ಕದ ರೋಡಲ್ಲಿ ಫುಲ್ ಎಲ್ಲ ಚಾಟ್ಸೇ ಇರೋದು. ಸೊ ಪಕ್ಕದ ರೋಡ್ ಇನ್ ದ ಸೆನ್ಸ್ ಈ ಸೈಡು ಟುವರ್ಡ್ಸ್ ಆರ್ ಲೆಫ್ಟ್, ಅಲ್ಲಿ ಇವಾಗ ಹೋಗ್ತಾ ಇದ್ದೀವಿ ನಾವು ಚಾಟ್ಸ್ ತಿನ್ನೋಕ್ಕೆ. ನಾವು ಸುಮ್ಮನೆ ಒಂಥರ ವಿಂಡೋ ಶಾಪಿಂಗ್ ಅಂತ ಬಂದಿದ್ವಿ, ಏನಾದರೂ ಒಂದು ಸಿವಿನಿಯರ್ ತೊಗೋಬೇಕು. ನಾವು ಚಾಟ್ಸ್ ತಿಂತೀವೋ ಚಾಟ್ಸ್ ನಮ್ಮನ್ನೇ ತಿನ್ನತ್ತೋ ನೋಡೋಣ. ಕಮಾನ್. ನಾವು ಇಲ್ಲಿ ತೊಗೊಂಡ್ವಿ ಪೇಡಾನ. ಇಲ್ಲಿ ಬಂದರೆ ಮಲೈ ಮತ್ತು ಕೋವಾ ಪೇಡ ಮಾತ್ರ ನೋಡಿ, ಉಳ್ದಿದ್ದ ಪೇಡ ಎಲ್ಲ ಈ ದೇವಸ್ಥಾನ ಯಾವಾಗ ಕಟ್ಸಿದ್ರೋ ಆವತ್ತು ಮಾಡಿರೋದು, ಬೇರೆದೆಲ್ಲ ಮೊನ್ನೆ ಇವತ್ತು ನಿನ್ನೆ ಅಷ್ಟರಲ್ಲಿ ಮಾಡಿರೋದು. ಪಾವ್ ಬಾಜಿಗೆ ನಿಲ್ಸಿದ್ವಿ. ವೈದ್ಯನಾಥೇಶ್ವರನ ಮೇಲೆ ಭಾರ ಹಾಕ್ಬಿಟ್ಟು ತಿಂತಾ ಇದ್ದೀವಿ. ಏನಾದರೂ ಆದರೆ ಅವನ ಹತ್ರನೇ ಹೋಗ್ಬಿಟ್ಟು ಸರಿ ಮಾಡಿಸ್ಕೋಬೇಕು. ಸುಮ್ಮನೆ ಅವ್ರು ನೋಡಿರ್ತಾನಲ್ಲ ಗುರು. ಸೈಕ್ ಸೀನ್ಸ್ ಅದೇ ಆಕ್ಸಿಲರೇಟ್ರಿಗೆ ಹಾರ್ನ್ ಕನೆಕ್ಟ್ ಆಗಿರುತ್ತೆ. ಸೊ ಮುಂದಕ್ಕೆ ಹೋದರೆ ಹಾರ್ನ್ ಬಂದೇ ಬರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಸರಿ, ತಿಂದಮೇಲೆ ರಿವ್ಯೂ ಕೊಡ್ತೀವಿ. ಕಡೆಗೂ ಬಾಯಿಗೆ ಒಂದು ಸ್ವಲ್ಪ ಖಾರ ಅಂತ ತಗಲಿತು, ಇಲ್ಲ ಅಂದರೆ ಪೇಡ ತಿಂದು ಚೆನ್ನೈಯಿಂದ ಬರೀ ಸ್ವೀಟೇ ತಿಂದಿದ್ದಾಗಿದೆ. ಇವತ್ತೇನೋ ಚುರ್ಮುರಿ ಒಂದು ತಿಂದ್ವಿ ಅಷ್ಟೇ, ಅದೊಂದೇ ಖಾರ ಅಂತ ತಿಂದಿದ್ದು. ಎಣ್ಮುರಿ ತಿಂದ್ವಿ, ಅದೊಂದೇ ಚೆನ್ನಾಗಿದ್ದಿದ್ದು ಅಂತ ಬಿಟ್ಟರೆ ಇನ್ನೆಲ್ಲ ಸ್ವೀಟೇ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಕುಲ್ಲಡ್ ಚಾಯ್ ಹೇಗಿದೆ? ಮಣ್ಣಾಗಿದೆ, ಚೆನ್ನಾಗಿದೆ, ಸೀರಿಯಸ್ಲಿ ಚೆನ್ನಾಗಿದೆ. ಸಕ್ಕರೆ ಕಮ್ಮಿ ಇದೆ, ವಿಚ್ ಇಸ್ ಗುಡ್. ಐ ಆಮ್ ನಾಟ್ ಕಂಪ್ಲೇನಿಂಗ್, ಹಾಗೆ ಇರಬೇಕು, ಚೆನ್ನಾಗಿದೆ. ವಾವ್, ಗೋಬಿ ಗೆಳೆಯರೇ, ಕ್ಯಾನ್ಸರ್ ಗೋಬಿ ಮಿಸ್ ಮಾಡ್ಕೋತಿದ್ದೀರಾ? ನಿಮಗೆ ರೇಡಿಯಂ ರೆಡ್ ಗೋಬಿ ತಿನ್ನಬೇಕು ಅಂದರೆ ಬನ್ನಿ, ಇಲ್ಲಿಗೆ ಬನ್ನಿ, ಚೆನ್ನಾಗಿ ತಿನ್ನಿ. ಇಲ್ಲಿ ನೋಡಿ, ರೇಡಿಯಂ ರೆಡ್ ಗೋಬಿ. ಇಲ್ಲಿ ಯಾವುದೋ ಒಂದು ಡಾಬಾ ಕಾಣಿಸ್ತು, ಒಳಗೆ ಬಂದಿದ್ದೀವಿ. ಆಲೂ ಪರಾಟ ಟ್ರೈ ಮಾಡೋಣ ಅಂತ. ಒಂದು ಆಲೂ ಪರಾಟ ಕೊಟ್ಟು ಶೇರ್. ಏನೇನೆಲ್ಲ ಆಗತ್ತೆ ನೋಡೋಣ, ಇರೋ ಬರೋದೆಲ್ಲ ತಿಂದ್ಬಿಟ್ಟು. ನಾಳೆ ಫ್ಲೈಟಲ್ಲಿ ಹೇಗೂ 3 ವಾಶ್ರೂಮ್ ಇದೆ, ಒಂದು ನಿಮಗೆ, ಒಂದು ನನಗೆ, ಇನ್ನೊಂದು ಬೇರೆಯವ್ರಿಗೆ. ನಮ್ಮದು ವಿಂಡೋ ಸೀಟ್ ಅಲ್ಲ, ವಾಶ್ರೂಮ್ ಸೀಟ್. ಪರಾಟ ಬಂದಿದೆ, ಶೇರ್. ಇದು ಉಪ್ಪಿನಕಾಯಿ, ಆಮೇಲೆ ಏನಪ್ಪ ಇಷ್ಟೇ ಸಾಂಬಾರು ಕೊಟ್ಟಿದ್ದಾರೆ ಅಂದ್ಕೊಂಡು ಉಪ್ಪಿನಕಾಯಿ. ಬಟ್ ಏನೇ ಹೇಳಿ, ಇಲ್ಲಿಂದು ಮೊಸರು ಸಖತ್ತಾಗಿದೆ, ಗಟ್ಟಿ ಮೊಸರು, ಟೇಸ್ಟಿಯಾಗಿದೆ ಮೊಸರು. ಹೌ ಇಸ್ ಇಟ್? ನಾಟ್ ಬ್ಯಾಡ್. ಬಟ್ ಒಂದು ಪರಾಟ ತಿಂದರೆ ಅಟ್ಲೀಸ್ಟ್ ಒಂದು 5 hours ಏನೂ ಬೇಕಾಗಲ್ಲ ಅನ್ಸೋದು, ಅಟ್ಲೀಸ್ಟ್ ನಾನು ತಿನ್ನೋ ಮಟ್ಟಲ್ಲಿ. ಗುಡ್, ಬಟ್ ತುಂಬ ಹೆವಿ ಇದೆ. ಇನ್ನು ಇನ್ ಸರ್ಚ್ ಆಫ್ ಫುಡ್ಸ್. ಇಲ್ಲಿ ತನಕ ಫುಡ್ ಹೈಜೀನ್ ಇಲ್ಲ, ಇರೋದ್ರಲ್ಲಿ ಹೈಜೀನ್ ಆಗಿರೋ ಶಾಪ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ವೈದ್ಯನಾಥೇಶ್ವರನ ಮೇಲೆ ಭಾರ ಹಾಕ್ಬಿಟ್ಟೆ ಮಾತಾಡೋದು. ಡಾಕ್ಟ್ರೇ ಇಲ್ಲಿ ಇರ್ಬೇಕಾದ್ರೆ ನಮಗೇನು ಚಿಂತೆ, ಬನ್ನಿ ತಿನ್ನೋಣ. ಎಲ್ಲ ವೈದ್ಯನಾಥೇಶ್ವರನ ಮೇಲೆ ಭಾರ ಹಾಕ್ಬಿಟ್ಟೆ ಮಾತಾಡೋದು. ಡಾಕ್ಟ್ರೇ ಇಲ್ಲಿ ಇರ್ಬೇಕಾದ್ರೆ ನಮಗೇನು ಚಿಂತೆ, ಬನ್ನಿ ತಿನ್ನೋಣ. ಗೋಲ್ಗಪ್ಪ, ನೆಕ್ಸ್ಟ್ ಪಿಟ್ ಸ್ಟಾಪ್ ಗೋಲ್ಗಪ್ಪ. ಕಿವಿ ನೋವ್ತಿದೆ, ಅದಕ್ಕೆ ಕ್ಲೀನ್ ಮಾಡ್ಬೋದು. ಹಾರ್ನ್ ಹೊಡೆದು ಕಿವಿ ಡ್ಯಾಮೇಜ್ ಮಾಡಿಟ್ಟಿದ್ದಾರೆ, ಹಂಗೆ ಹಾರ್ನ್ ಹೊಡಿತಾರೆ.
ಇಲ್ಲಿ ಆಕ್ಸಿಲೇಟರ್ ಬ್ರೇಕ್ಗಿಂತ ಹಾರ್ನೇ ಜಾಸ್ತಿ ಯೂಸಲ್ಲಿರೋದು. ಬ್ರೇಕ್ ಅಂತೂ ಇಲ್ಲವೇ ಇಲ್ಲ, ಆಕ್ಸಿಲೇಟ್ರು ಹಾರ್ನ್ ಎರಡೇ ಇರೋದು. ಇವ್ರಿಗೆಲ್ಲ ಹಾರ್ನ್ ಹೋಗಿದೆ ಅಂದರೆ ಗಾಡಿ ಬ್ರೇಕ್ ಡೌನ್ ಅಂತಾನೆ ಅರ್ಥ. ಹೆವಿ ತಿಂದ್ಬಿಟ್ಟಿದ್ದೀವಿ ಈಗ. ನಿಲ್ಲಿಸ್ತಾ ಇಲ್ಲ. ಇಲ್ಲಿ ಲಾಸ್ಟ್ ಆಪ್ಷನ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಯಾವುದದು ಪಾಪಡಿ ಚಾಟ್ ಮತ್ತು ಟಿಕ್ಕಿ ಚಾಟ್. ಸೊ ಅದನ್ನು ತಿನ್ನೋಕೆ ಬಂದಿದ್ದೀವಿ. ಅದೇ ಇಲ್ಲಿ ಬಂಗಾರಪೇಟೆ ಚಾಟ್ಸಲ್ಲಿ ಸಿಗೋದೆಲ್ಲ ಎಲ್ಲೂ ಸಿಗುತ್ತೆ, ಇದನ್ನೇ ತಿನ್ನೋಕೆ ಬಂದಿದ್ದೀವಿ ಮತ್ತೆ. ಬಂತು. ಸೊ ಇದು ಟಿಕ್ಕಿ ಚಾಟ್ ಚಾಟ್ ಗೊತ್ತಿಲ್ಲ ನನಗೂ, ಇವಾಗ ಕನ್ಫ್ಯೂಸ್ ಆಗ್ತದೆ. ಇದು ಪಾಪಡಿ ಚಾಟ್. ಓಕೆ, ಪಾಪಡಿ ಚಾಟ್ ಫುಲ್ ಪಾಪಡಿ ಆಗಿದೆ. ಪಾಪಡಿ ಚಾಟ್ ಇಸ್ ಪಾಪಡಿ. ಸೌಂಡ್ ಮಾಡಬೇಕಾ? ಏನು ಕೇಳಿಸಲ್ಲ, ಬರೀ ಹಾರ್ನೇ ಕೇಳಿಸುತ್ತೆ. ಒಂದು ನಿಮಿಷ, ಇನ್ಫ್ಲೂಯೆನ್ಸರ್ ಮುಖ ಮಾಡ್ತೀನಿ. ಒಂಬತ್ತಾಗಿದೆ ಗಾಯ್ಸ್, ಜೋರಾಗಿ ತಿನ್ನಲೇಬೇಕು ಗಾಯ್ಸ್. ಟಿಕ್ಕಿ ಪೂರಿ ತೊಗೊಂಡ್ರಿ, ಟಿಕ್ಕಿ ಚಾಟ್, ಸಾರಿ ಪಸಂದ್ ಆಯ್ತಾ? ಟಿಕ್ಕಿ ಚಾಟ್, ನೋ ಪಾಪಡಿ ಚಾಟ್. ಪಾಪಡಿ ಚಾಟ್. ಸೊ ಇದು ಪಾಪಡಿ ಚಾಟ್. ಇದರಲ್ಲಿ ಕಾಬೂಲ್ ಕಡಲೆ, ಕಾಬೂಲ್ ದಾಣ, ಆಮೇಲೆ ಪಾಪಡಿ, ಫರ್ಸಾನ್, ಆಮೇಲೆ ಮಸಾಲ ಎಲ್ಲ ಹಾಕಿರ್ತಾರೆ. ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬ ಖಾರನೂ ಇಲ್ಲ, ತುಂಬ ಸ್ವೀಟು ಇಲ್ಲ, ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಖಾರ, ಸ್ವೀಟ್, ಹುಳಿ ಎಲ್ಲ. ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಮೋಸ್ಟ್ಲಿ ಹುಣಸೆ ಹಣ್ಣು ಇದೆ. ಈ ಕಡೆ ಹುಣಸೆ ಹಣ್ಣು ಬಳಸೋದು ತುಂಬ ಅಪರೂಪ, ಬಟ್ ಇದಕ್ಕೆ ಬಳಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ತಿನ್ಕೊಳ್ಳಿ ಗಾಯ್ಸ್, ಮಜಾ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಚೆನ್ನಾಗಿದೆ. ಫೈನಲಿ ಎಂಡಿಂಗ್ ದಿಸ್ ಫುಡ್ ಹಂಟ್, The gastronomical adventure that we have embarked upon. ಸೊ ಟೀ ಕುಡಿದು ಎಂಡ್ ಮಾಡ್ತಿದ್ದೀವಿ. ಟೀ ಹೇಳಿದ್ದೀವಿ ಇಲ್ಲಿ, ಸೇಮ್ ಕುಲ್ಲಟ್ ಚಾಟ್ ಅಗೈನ್. ಸೊ ಮಣ್ಣು ಟೀ ಚೆನ್ನಾಗಿರುತ್ತೆ, ಆ ಮಣ್ಣು ಒಳ್ಳೆ ಫ್ಲೇವರ್ ಕೊಡುತ್ತೆ ಟೀಗೆ. ಈ ಗ್ಲಾಸ್ ಲೋಟಲ್ಲಿ ಕುಡಿದು ಸಾಕಾಗೋಗುತ್ತೆ. ಮಣ್ಣಿನ ಮಗ ಆಗಿದ್ದರಿಂದ ಮಣ್ಣು ಟೀ ಕುಡಿಯೋದು ತುಂಬ ಇಷ್ಟ. ಇಲ್ಲಿಗೆ ಇವತ್ತಿಗೆ ಎಂಡ್ ಆಫ್ ದ ಡೇ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಸ್ ಯೂಶುವಲ್ ಸಬಕ ಪರ್ರಾಯಿ ಪ್ಲೀಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಮಾಡಿ. ನಾಳೆ ವಾಪಸ್ ಮಾಡಿ ಪ್ಲೀಸ್. ಸೊ ನಾಳೆ ಇಲ್ಲಿಂದ ವಾಪಸ್ ಫ್ಲೈಟು 2 o'clockಗೆ. ನಾಳೆ ಏನು ಆ್ಯಕ್ಟಿವಿಟೀಸ್ ಪ್ಲ್ಯಾನ್ಡ್ ಇಲ್ಲ. ನಾಳೆ ಓನ್ಲಿ ಚಿಲ್ ಔಟ್, ಪ್ಯಾಕ್, ಚೆಕ್ಔಟ್, ರೀಚ್ ಬ್ಯಾಂಗ್ಳೂರ್ ಅಷ್ಟೇ. ಸೊ ಆಮೇಲೆ ಇಲ್ಲಿಗೆ ಎಂಡ್ ಮಾಡ್ತೀನಿ ದೇವಗರ್ ಸೀರೀಸ್. ಇದು ಗ್ರಹಣ ಸೆಲೆಬ್ರೇಷನ್ಸ್ ಇದೆ ಗೈಸ್. ನಾಳೆ ಲೂನಾರ್ ಎಕ್ಲಿಪ್ಸು. ಮನೇಲಿ ಬೈತಾ ಇದ್ರು, ನೋಡ್ಕೊಂಡೆಲ್ಲ ಬುಕ್ ಮಾಡಲ್ಲ, ಹಂಗೆ ಫ್ಲೈಟೆಲ್ಲ ಬುಕ್. ಬಟ್ ನಾವು ಅಷ್ಟು ಒಳಗಿರ್ತೀವಿ ಅಂತ 2 ಗಂಟೆಗೆ ಫ್ಲೈಟ್ ಇರೋದ್ರಿಂದ ನಮಗೆ. ಸೊ ರಾತ್ರಿ ಒಳಗೆ ತಕ್ಷಣ ನಾವು ಬಿಟ್ಟಿರ್ತೀವಿ, ತೊಂದರೆ ಇಲ್ಲ. ಬಾಯ್.